ಪೇಜಾವರ ಶ್ರೀಗಳು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೊನ್ನೆ ಕೂಡ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಹೇಳ್ತಾ ಇದ್ವಿ, ಆ ಪವಿತ್ರ ಗರ್ಭಗುಡಿಯೊಳಗೆ ಪ್ರವೇಶ ಪಡೆದವರಲ್ಲಿ ಕರ್ನಾಟಕದ ಶ್ರೀಗಳಾಗಿರುವಂಥ ಪೇಜಾವರ ಶ್ರೀಗಳು ಕೂಡ, ಆ ಹಿರಿಯ ಪೇಜಾವರ ಶ್ರೀಗಳ ಆತ್ಮ ಕೂಡ ಇವತ್ತು ಬಹಳ ಸಂತೋಷ ಪಡ್ತಾ ಇರ್ಬೋದು. ಜೊತೆಗೆ ಆ ಹೋರಾಟದಲ್ಲಿ ಸಾಥ್ ಕೊಟ್ಟಂಥ ಹಿರಿಯ ಪೇಜಾವರ ಶ್ರೀಗಳು ಕೂಡ ಮತ್ತು ಎಲ್ ಕೆ ಅಡ್ವಾಣಿಯವರ ಜೊತೆ ಕೂಡ ಇಂಥ ಮಾತುಕತೆಗಳು ಬಹಳ ನಡೀತಾ ಇತ್ತು. ಇದೀಗ ಆ ಪೇಜಾವರ ಶ್ರೀಗಳಾಗಿರುವಂತಹ ಪೇಜಾವರ ಶ್ರೀಗಳು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ಕಾರ. ಹೇಳಿ. ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ, ಈಗ ನಿಮ್ಮ ಹಿರಿಯ ಸ್ವಾಮೀಜಿಗಳು ಮತ್ತು ಎಲ್ ಕೆ ಅಡ್ವಾಣಿಯವರು ಆ ಉಡುಪಿಗೆ ಬರ್ತಾ ಇದ್ದಂಥದ್ದು, ಆಮೇಲೆ ಆ ರಥಯಾತ್ರೆ ಸಂದರ್ಭದಲ್ಲಿ ರಾಮ ಮಂದಿರದ ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇದ್ದಂಥ ಸಂದರ್ಭಗಳು, ಇವೆಲ್ಲವನ್ನು ಕೂಡ ಯಾವ ರೀತಿ ನೆನಪಿಸ್ಕೊಳ್ತೀರಿ ಸ್ವಾಮೀಜಿಗಳೇ? ಇದೊಂದು ಅಪೂರ್ವ ಕ್ಷಣ. ಬದುಕಿನಲ್ಲಿ ಧನ್ಯತಾ ಭಾವವನ್ನು ಪಡೆಯುವ ಕ್ಷಣ. ಅಡ್ವಾಣಿ ಅವರು ತಾವು ತಮ್ಮ ವಯಸ್ಸಿನಲ್ಲಿ ರಾಮ ರಥಯಾತ್ರೆಯನ್ನು ಮಾಡಿ ಜಗತ್ತಿನ ಉದ್ದಗಲಕ್ಕೆ ಆಂದೋಲನದ ಕಿಡಿಯನ್ನು ಹಚ್ಚಿದ್ರು, ಅದಕ್ಕೆ ಕಾವನ್ನು ತುಂಬಿದ್ರು. ಅದರ ಪ್ರತಿಫಲವಾಗಿ ಇವತ್ತು ಶ್ರೀರಾಮಚಂದ್ರ ನೂತನ ಮಂದಿರದಲ್ಲಿ ಪ್ರತಿಷ್ಠಿತನಾಗಿರುವ ಹೊತ್ತಿಗೆನೆ ಅವರಿಗೆ, ಅಡ್ವಾಣಿ ಅವರಿಗೆ ಇವತ್ತು ಭಾರತ ರತ್ನ ಪ್ರಶಸ್ತಿ ಸಂದಿರುವಂತಹದ್ದು. ಅದು ಶ್ರೀರಾಮಚಂದ್ರನೇ ಪರಿಪೂರ್ಣ ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಗುರುಗಳು ಹಾಗೂ ಅಡ್ವಾಣಿಯವರು ಹೆಚ್ಚು ಕಡಿಮೆ ಸಮವಯಸ್ಕರು. ಅವರಿರುವರು ಕೂಡ ಈ ಆಂದೋಲನದಲ್ಲಿ ವಿಶೇಷವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜಗತ್ತಿನ ಉದ್ದಗಲಕ್ಕೆ ಸಂಚರಿಸಿ ಭಕ್ತರಲ್ಲಿ ಅದರ ಕಾವನ್ನು ಜಾರಿ ಮಾಡಿದವರು. ಅಂತಹವರಿಗೆ ಈ ಸಂದರ್ಭದಲ್ಲಿ ಹೀಗೆ ಪ್ರಶಸ್ತಿ ಸಿಕ್ಕಿರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ನಾವು ಕೂಡ ನಮ್ಮ ಟ್ರಸ್ಟಿಪ್ಪನ್ನು ಪಡೆದ ತಕ್ಷಣದಲ್ಲಿ ನಾವು ಇಂತಹ ಹೋರಾಟದಲ್ಲಿ ಭಾಗವಹಿಸಿದಂತಹ ಅಡ್ವಾಣಿಯವರನ್ನು ಹೋಗಿ ಅಭಿನಂದಿಸಿ ಬಂದಿದ್ದೆವು. ಅವರ ಸಹೃದಯತೆ, ಸುಮಾರು 90 ವರ್ಷದ ವಯಸ್ಸು ದಾಟಿದೆ. ಆ ಹೊತ್ತಿಗೂ ಕೂಡ ಅವರು ನಮ್ಮನ್ನು ಬೀಳ್ಕೊಡುವಾಗ ನಮ್ಮ ಗುರುಗಳನ್ನು ನೆನಪಿಸಿಕೊಂಡು ಮನೆಯಿಂದ ಹೊರಗೆ ಗೇಟಿನೊಳಗೆ ಬಂದು ನಾವು ಕೊಟ್ಟದ್ದನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಅಡ್ವಾಣಿಜಿಯವರಿಗೆ ಈ ಪ್ರಶಸ್ತಿ ತಂದಿರುವಂತಹದ್ದನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅಭಿನಂದಿಸ್ತಾ ಇದ್ದೇವೆ. ಗುರುಗಳೇ, ಅಡ್ವಾಣಿಯವರದ್ದು ಮಾತನ್ನು ಹೇಳಿದರು, ಬಹುಶಃ ರಾಮ ನನ್ನನ್ನು ರಥಯಾತ್ರೆ ಮಾಡುವಂತ ಕಳಿಸಿರಬೇಕು, ಆತ ತನ್ನ ಶಿಷ್ಯನನ್ನು ತಾನೇ ಆಯ್ಕೆ ಮಾಡಿಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರನ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ. ಯಾಕಂದರೆ ರಥಯಾತ್ರೆ ಸಂದರ್ಭದಲ್ಲಿ ಪೇಜಾವರ ಹಿರಿಯ ಸ್ವಾಮೀಜಿಗಳು, ಎಲ್ ಕೆ ಅಡ್ವಾಣಿ ಮತ್ತು ಎಲ್ ಕೆ ಅಡ್ವಾಣಿ ಅವರ ಅಸಿಸ್ಟೆಂಟ್ ಆಗಿ ಇದೇ ನರೇಂದ್ರ ಮೋದಿ ಅವರಿದ್ದರು. ಆದರೆ ನಮ್ಮ ಪ್ರಶ್ನೆ, ಅನೇಕ ಬಹುಸಂಖ್ಯಾತ ಹಿಂದೂಗಳಿಗೆ ಒಂದು ಬೇಸರ ಇತ್ತು, ಈ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಮತ್ತು ಶಂಕುಸ್ಥಾಪನೆ ಸಂದರ್ಭದಲ್ಲಿ ಎಲ್ ಕೆ ಅಡ್ವಾಣಿ ಅವರಿಗೆ ಬರೋಕ್ಕಾಗಿಲ್ಲ ಅಂಥೇಳಿ. ಆ ಸಂದರ್ಭ ಮತ್ತು ರಾಮನ ಇಚ್ಛೆ, ಇದನ್ನು ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಗುರುಗಳೇ? ಅಡ್ವಾಣಿಜಿಯವರ ದೇಹ ಸ್ಥಿತಿ ಹಾಗೂ ಇಲ್ಲಿನ ಹವಾಮಾನದ ಗುಣ, ಇದರಿಂದಾಗಿ ಅವರು ಈ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳೋದು ಅಸಾಧ್ಯ ಆಗಿತ್ತು. ಅಡ್ವಾಣಿಜಿಯವರ ನಾವು ಅದನ್ನು ಫೋಟೋದಲ್ಲೂ ನೋಡಿದ್ದೇವೆ. ಅಡ್ವಾಣಿಜಿಯವರ ಜೊತೆಗೆ ಶ್ರೀಮತ ಮಾನ್ಯ ನರೇಂದ್ರ ಮೋದಿಜಿಯವರು ಜೊತೆಗಿದ್ದುಕೊಂಡು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದದನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಹಾಗಿರುವಾಗ ಅವರ ಈ ಕಾಲದಲ್ಲಿ ಇವರಿಗೆ, ಅಡ್ವಾಣಿಜಿಯವರಿಗೆ ಇಂತಹ ಒಂದು ಪ್ರಶಸ್ತಿ ಸಂದದ್ದು ರಾಮನೇ ಅನುಗ್ರಹ ಮಾಡಿದ್ದಾನೆ. ರಾಮ ತನ್ನ ಕೈಂಕರ್ಯಕ್ಕೆ ಇಂತಹ ಯೋಗ್ಯ ವ್ಯಕ್ತಿಗಳನ್ನು ಆರಿಸಿಕೊಂಡು ಅವರು ಇರುವುದನ್ನು ಕೂಡ ಅನುಗ್ರಹಿಸಿದ್ದಾನೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಧನ್ಯವಾದ ಗುರುಗಳೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ, ರಿಪಬ್ಲಿಕ್ ಜೊತೆ ಮಾತನಾಡೋದಕ್ಕಾಗಿ. ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು.